ರಿಸಲ್ಟ್ ಬಂದು 13 ದಿನ ಆಗೋಯ್ತು, ಏನಾಗುತ್ತೋ ಏನೋ ಅಂತಿದ್ದವರು ಪ್ರತಿ ದಿನ ಕಳೆದ್ರು ಒಂದೊಂದು ಲಾಜಿಕ್ ವರ್ಕೌಟ್ ಆಗ್ತಾ ಇತ್ತು. ಫೈನಲಿ ಈ ಬಿರುಕು ಅಂತ್ಯವಾಗುವ ಮುನ್ಸೂಚನೆ ಸಿಗ್ತಾ ಇದೆ. ರಾಷ್ಟ್ರಪತಿ ಆಳ್ವಿಕೆ ಹೇರೋದಕ್ಕೆ 48 ಗಂಟೆಗಳು ಬಾಕಿ ಇರೋ ಹಾಗೆಯೇ ಈ ಮುನಿಸಿಬಿಟ್ಟು ಬಿಜೆಪಿ ಮತ್ತು ಶಿವಸೇನೆ ಒಂದಾಗೋದಕ್ಕೆ ಮನಸ್ಸು ಮಾಡಿರೋ ಲಕ್ಷಣ ಕಾಣಿಸ್ತಾ ಇದೆ. ಬಿಜೆಪಿ ಕೂಡ ಶೀಘ್ರದಲ್ಲೇ ಒಂದು ಗುಡ್ ನ್ಯೂಸ್ ಕೊಡೋದಾಗಿ ಹೇಳಿಕೆ ಕೊಟ್ಟಿದೆ. ಹಾಗಾದ್ರೆ ಏನು ನಡೀತು ಸ್ಟೋರಿ ನೋಡಿ. ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಯ ಡೆಡ್ ಲೈನ್ ಹತ್ರ ಬರ್ತಾ ಇದ್ದಂತೆ ಮಹಾನಾಯಕರು ಮುನಿಸು ಬಿಟ್ಟಿದ್ದಾರೆ. ಬಿಜೆಪಿ ಹಾಗೂ ಶಿವಸೇನಾ ಪಾಳ್ಯದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದ್ದು ಎಲ್ಲಾ ಸಿಡುಕು ಬಿಟ್ಟು ಶಿವಸೇನೆ ಬಿಜೆಪಿ ಬೆಂಬಲಿಸೋಕೆ ರೆಡಿಯಾಗಿದೆ. ಹೆಚ್ಚು ಕಡಿಮೆ ದೋಸ್ತಿಗಳೇ ಸರ್ಕಾರ ರಚನೆ ಮಾಡೋದು ಫಿಕ್ಸ್ ಆದಂತಾಗಿದೆ. ಎಲ್ಲ ಕೂಲ್ ಆಯ್ತು ಅನ್ನೋ ಬೆನ್ನಲ್ಲೇ ಮಹಾ ಅಖಾಡಕ್ಕೆ ಟ್ರಬಲ್ ಶೂಟರ್ ನಿತಿನ್ ಗಡ್ಕರಿ ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಅಹಮದ್ ಪಟೇಲ್ರನ್ನ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ. ಮೂಲಗಳ ಪ್ರಕಾರ ಶಿವಸೇನೆ ಜೊತೆ ಸೇರಿ ನಾವೇ ಸರ್ಕಾರ ಮಾಡ್ತೀವಿ, ನೀವು ಸುಮ್ಮನೆ ದೂರ ಇರಿ ಅಂತ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಭೇಟಿ ರಹಸ್ಯದ ಬಗ್ಗೆ ಕಾಂಗ್ರೆಸ್ ಏನನ್ನೂ ಬಾಯ್ಬಿಟ್ಟಿಲ್ಲ. ಇತ್ತ ಬಿಜೆಪಿ ಜೊತೆ ಮತ್ತೆ ಹಗ್ಗಜಗ್ಗಾಟ ಮುಂದುವರೆಸಿದೆ ಶಿವಸೇನೆ. 50-50 ಸೂತ್ರಕ್ಕೆ ಒಪ್ಪಿದ್ರೆ ಮಾತ್ರ ನಮ್ಮ ಬೆಂಬಲ ಅಂತ ಹಳೇ ರಾಗವನ್ನೇ ಹಾಡ್ತಾ ಇದೆ. चुनाव से पहले जब गठबंधन की चर्चा हो रही थी तब यही हुआ था ना, उस वक्त जो बात तय हुई थी, उस वक्त जिस पर सहमति हुई थी, यही प्रस्ताव है. नया प्रस्ताव देना, नया प्रस्ताव लेना, उसके ऊपर चर्चा करने में आप टाइम क्यों वेस्ट कर रहे हैं? ಈ ಮಧ್ಯೆ ಶಿವಸೇನೆ ಏಟಿಗೆ ಎದುರೇಟು ಕೊಟ್ಟಿರುವಂತ ಕೇಂದ್ರ ಸಚಿವ ರಾಮದಾಸ್ ಅಠವಾಳೆ ಶಿವಸೇನೆ ಬೆಂಬಲ ಕೊಡ್ಲಿ ಬಿಡ್ಲಿ ನವೆಂಬರ್ 8ಕ್ಕೆ ಫಡ್ನವೀಸ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಿದ್ದಾರೆ. 7 या 8 तारीख को शपथ ग्रहण का प्रोग्राम होना चाहिए. इसी तरह की सूचना हमारी दोनों पार्टियों को है और जरूर ऐसा ही होगा. और अगर शिवसेना साथ में आती नहीं है तो बीजेपी को मेरा नम्र आह्वान है कि 1 से 5 प्लस 15 उसी तरह 120 की स्ट्रेंथ आपके पास है तो एज ए सिंगल लार्जेस्ट पार्टी के रूप में आपको सरकार बनाने का अधिकार है. आप सरकार बनाइए. ಬೆಳಗ್ಗೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಭೇಟಿ ಮಾಡಿದ ಸಂಜಯ್ ರಾವತ್ ಶಿವಸೇನೆ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಆದರೆ ಇದಕ್ಕೆ ಒಪ್ಪದ ಎನ್ಸಿಪಿ ನಾಯಕ ಶರದ್ ಪವಾರ್ ಬಿಜೆಪಿ ಹಾಗೂ ಸೇನಾಗೆ ಜನಾದೇಶ ಸಿಕ್ಕಿದೆ, ನೀವೇ ಸರ್ಕಾರ ಮಾಡ್ಬಿಡಿ ಅಂತ ದೂರ ಇದ್ದಾರೆ. देशातल्या सगळ्याच राज्यामध्ये पोलिसांची अवस्था इतर कर्मचाऱ्यांच्या पेक्षा अधिक गंभीर असते. साधारणतः 14 ते 18 तास ड्युटी ही अनेक वेळा पोलिसांना करावी लागते. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸರ್ಕಾರ ರಚನೆ ಸರ್ಕಸ್ ಚುರುಕಾಗಿದೆ. ಫಡ್ನವೀಸ್ ನಿವಾಸದಲ್ಲಿ ಸಭೆ ನಡೆದಿದ್ದು ಶೀಘ್ರದಲ್ಲೇ ಸಿಹಿ ಸುದ್ದಿ ಕೊಡೋದಾಗಿ ಬಿಜೆಪಿ ಹೇಳಿದೆ. ಆದರೆ ಬಿಜೆಪಿ ಶಿವಸೇನೆಯನ್ನ ನಂಬದೆ ಸಾಕಷ್ಟು ಲೆಕ್ಕಾಚಾರ ಹಾಕೊಂಡಿದೆ. ಬಿಜೆಪಿಯ ಲೆಕ್ಕಾಚಾರ ನವೆಂಬರ್ 8ಕ್ಕೆ ಪ್ರಮಾಣ ವಚನ, ಬಹುಮತ ಸಾಬೀತಿಗೆ ಟೈಮ್ ಫಿಕ್ಸ್, ಅಷ್ಟರ ಒಳಗೆ ಶಿವಸೇನೆಯ ಮನವೊಲಿಕೆ ಮಾಡೋದು, ಇಲ್ದಿದ್ರೆ ಎನ್ಸಿಪಿ ಬೆಂಬಲಕ್ಕೆ ಪ್ರಯತ್ನ ಪಡೋದು. ಶಿವಸೇನೆ ಒಪ್ಪಿಸಲು ರಾಜ್ಯಕ್ಕೆ ನಿತಿನ್ ಗಡ್ಕರಿ ಆಗಮಿಸೋ ಸಾಧ್ಯತೆ ಇದ್ದು ಇವತ್ತು ಅಥವಾ ನಾಳೆ ಆರ್ಎಸ್ಎಸ್ ನಾಯಕರು ಉದ್ಧವ್ ಠಾಕ್ರೆಯನ್ನ ಭೇಟಿ ಮಾಡಲಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಮಹಾ ಬಿಕ್ಕಟ್ಟು ಅಂತ್ಯವಾಗೋದು ಪಕ್ಕಾ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಗ್ಯಾಪ್ ಅಲ್ಲಿ ಶಿವಸೇನೆ